ಅದೇ ಮೊನ್ನೆ ತಾವು ಮೀಸಲಾತಿ ಮೊನ್ನೆ ಮಾತಾಡೋದು ಒಳ ಮೀಸಲಾತಿ ಅಲ್ಲ, ಅದು ಮೀಸಲಾತಿ ಬಗ್ಗೆ. ಈ ಮೀಸಲಾತಿ ಅನ್ನೋದು ಬಾಬಾ ಸಾಹೇಬರು ಎಂದು ಕೇಳಿರಲಿಲ್ಲ, ಅಥವಾ ನಮ್ಮ ಸಮಾಜನೂ ಮೀಸಲಾತಿ ಕೇಳಿರಲಿಲ್ಲ. ಬಾಬಾ ಸಾಹೇಬರು ದುಂಡು ಮೇಜಿನ ಪರಿಷತ್ತಿನಲ್ಲಿ ಈ ಸ್ಪೆಷಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಏನು ಜನರಿಗೆ ಸಾವಿರಾರು ವರ್ಷಗಳಿಂದ ಏನು ಶೋಷಣೆಗೊಳಪಟ್ಟಿದ್ದರು, ಏನು ತುಳಿತಕ್ಕೊಳಪಟ್ಟಿದ್ದರು, ಈ ಜನರಿಗೆ ಸಮಾಜ ನಿರ್ಮಾಣಕ್ಕಾಗಿ ಇವರನ್ನು ಸಮಾನರನ್ನಾಗಿ ತರುವ ಉದ್ದೇಶದಿಂದ ಬಾಬಾ ಸಾಹೇಬ್ರು ಏನು ಕೇಳ್ತಾರೆ, ಅಲ್ಲಿ 2 ಓಟಿನ ಹಕ್ಕನ್ನು ಕೇಳ್ತಾರೆ. ಆಳಾಗ ಬ್ರಿಟಿಷ್ ಏನು ಕ್ವೀನ್ ಎಲಿಜಬೆತ್ ಇದ್ದರು, ಅವರು ಆ ಪಾರ್ಲಿಮೆಂಟ, ಆ ದುಂಡು ಮೇಜಿನ ಪರಿಷತ್ತು ಅದೇನು ಮಾಡ್ತದಪ್ಪ ಅಂತಂದ್ರೆ, ಅದನ್ನು ಬಾಬಾ ಸಾಹೇಬ್ರು ಏನು ಮಂಡಿಸಿದಂಥ ಏನು ವಿಷಯ ಇತ್ತಲ್ಲ, ಅದನ್ನು ಮನದಟ್ಟು ಮಾಡಿಕೊಟ್ಟಂಥ ಏನು ಬಾಬಾ ಸಾಹೇಬ್ರ ಶೈಲಿ ಇತ್ತಲ್ಲ, ಅದನ್ನು ಒಪ್ಕೊಂಡು ನಿಜ ಸ್ಥಿತಿಯನ್ನು ಅರಿತು ಈ ಇಲ್ಲಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 2 ಓಟಿನ ಹಕ್ಕನ್ನು ಕೊಟ್ಟುಬಿಡ್ತಾರೆ. ಅವಾಗ ಏನು ಈ ದೇಶದ ಏನು ಸವರ್ಣೀಯರು ಅನ್ನುವ ಈ ಮೇಲ್ವರ್ಗದ ಜನ ಏನೈತಿ, ಇವರು ಈ ಗಾಂಧಿಯ ಮುಖಾಂತರ ಕುತಂತ್ರವನ್ನು ಹಣಿತಾರೆ. ಗಾಂಧೀಜಿ ಯರವಾಡ ಜೈಲಿನಲ್ಲಿದ್ದಲ್ಲೇ, ಆ ಜೈಲಿನಲ್ಲೇ ಕುಳಿತೆ ಈ ಬಾಬಾ ಸಾಹೇಬ್ರು 2 ಓಟಿನ ಹಕ್ಕಿನ ವಿರುದ್ಧ ಏನು ಸತ್ಯಾಗ್ರಹ ಕುಂದಿರ್ತಾರೆ. ಇವರೇನು ದೇಶಕ್ಕೆ ಸ್ವತಂತ್ರ ಕೊಡ್ರಿ ಅಂತೇಳಿ ಸತ್ಯಾಗ್ರಹ ಕುಂದ್ರಲ್ಲ, 27 ದಿನ ಸತ್ಯಾಗ್ರಹ ಕುಂದಿರ್ತಾರೆ. ಬಾಬಾ ಸಾಹೇಬ್ರ ಏನು ಕೈಕಾಲು ಹಿಡಿಯೋದನ್ನೂ ಆಗ್ತೈತಿ. ಆಮೇಲೆ ಗಾಂಧಿಯವ್ರ ಹೆಂಡತಿ ಬಂದು ಬಾಬಾ ಸಾಹೇಬ್ರ ನನ್ನ ತಾಳಿ ಉಳಿಸ್ಕೊಡ್ರಿ ಅಂತೇಳಿ ಇವ್ರನ್ನ ಕಾಲಿಗೆ ಬಿದ್ದು ಕೇಳ್ಕೊತಾರೆ. ಇಂಥವೆಲ್ಲ ಘಟನೆಗಳು ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೂ ಪ್ರಯತ್ನ ಮಾಡ್ತಾರೆ, ಅಂಜಿಸ್ಲಿಕ್ಕೂ ಪ್ರಯತ್ನ ಮಾಡ್ತಾರೆ. ಆದ್ರೆ ಬಾಬಾ ಸಾಹೇಬ್ ಹೊಟ್ಟೆ ಜಗ್ಗಲ್ಲ. ಅದಕ್ಕೆ ಮುಂದೆ ಈ ಪೂನಾ ಒಪ್ಪಂದ ನಡೀತದೆ, ಎಲ್ಲಿ ಗಾಂಧಿ ಮತ್ತು ಬಾಬಾ ಸಾಹೇಬ್ರ ನಡುವೆ. ಅವಾಗ ಗಾಂಧಿಯವ್ರು ಹೇಳ್ತಾರೆ, ನಿನಗೆ ಎಷ್ಟು ಕ್ಷೇತ್ರಗಳಿಗೆ ನೀವು ಏನು ಪ್ರತ್ಯೇಕ ಮತದಾನ ಕೇಳತ್ತೀಯಲ್ಲ, ಆ ಪ್ರತ್ಯೇಕ ಏನು ಮತದಾನದ ಹಕ್ಕನ್ನು ಕೈ ಬಿಡು, ನಿಮಗೆ ಮೀಸಲಾತಿ ಕೊಡ್ತೀನಿ, ಹೆಚ್ಚಿನ ಸ್ಥಾನಗಳು ಕೊಡ್ತೀನಿ ಅಂತೇಳಿ. ಆಳ್ಯಾಗ ಬಾಬಾ ಸಾಹೇಬ್ ಹೇಳ್ತಾರೆ, ಮೀಸಲಾತಿಯಿಂದ ಏನಾಗೋದಿಲ್ಲ, ಮೀಸಲಾತಿ ಅದನ್ನು ಎಂಜಲಿದ್ದಂಗೆ, ಅದು ನಮ್ಗೆ ಬೇಡ, ನಮಗೆ ನಮ್ಮ ಹಕ್ಕಿರಲಿ, ನೀವು ಹೇಳ್ರಿ ಅಂತೇಳಿ ಬಾಬಾ ಸಾಹೇಬ್ ಪ್ರಯತ್ನ ಮಾಡ್ತಾರೆ. ಆದ್ರೂ ಈ ಎಲ್ಲ ಒತ್ತಡಗಳಿಂದ ಒಬ್ಬ ಏನು ಗಾಂಧಿ ಅನ್ನೋ ಈ ದೇಶಕ್ಕಾಗಿ ದುಡಿದಂಥ ವ್ಯಕ್ತಿಗೆ ಕೊಲೆ ಮಾಡಿದ್ರು ಅಥವಾ ಅಂಬೇಡ್ಕರಿಂದ ಸತ್ರು ಅನ್ನೋ ಕಳಂಕ ಬರಬಾರ್ದು ಅಂಥೇಳಿ, ಇದು ನನ್ನ ಸಮಾಜಕ್ಕೆ ಕೊಡಲಿ ಇಟ್ಟು ಅಂತೇಳಿನೇ ಅಲ್ಲಿ ಪುನಃ ಒಪ್ಪಂದಕ್ಕೆ ಸಹಿ ಹಾಕಿ ಇದನ್ನು ಮೀಸಲಾತಿ ಒಪ್ಕೋತಾರೆ. ನಾವು ಅವಾಗೂ ಮೀಸಲಾತಿ ಕೇಳಿಲ್ಲ, ಈಗೂ ಮೀಸಲಾತಿ ಕೇಳೋದಿಲ್ಲ. ನಿಮ್ಮ ಮೀಸಲಾತಿ ನೀವೇ ಇಟ್ಕೋರಿ, ನಮಗೆ 2 ಓಟಿನ ಹಕ್ಕು, ನಮ್ಮನ್ನು ನಾವು ಆಯ್ಕೆ ಮಾಡ್ಲಿಕ್ಕೆ, ನನ್ನ ಸಮಾಜವನ್ನು ನಾ ಆಯ್ಕೆ ಮಾಡ್ಕೋಬೇಕು. ಹಂಗಾದಕ್ರೆ ನಮ್ಮ ಹಕ್ಕುಗಳನ್ನು ನನ್ನ ಸಮಾಜದವ ಕೇಳ್ತಾನೆ. ಇನ್ನೊಂದು ಜನರಲ್ದವ್ರಿಗೆ ಓಟ್, ನಮ್ಗೆ 2 ಓಟಪ್ಪ ಅಂತಂದ್ರೆ, ಒಂದು ಜನರಲ್ದವ್ರಿಗೆ ಯಾವ ಜನರಲ್ ಮತಕ್ಷೇತ್ರ ಇರ್ತೋ ಅವ್ರಿಗೆ 1 ಓಟ್, ನಮಗೆ 2 ಓಟಿನ ಹಕ್ಕನ್ನು ಬಾಬಾ ಸಾಹೇಬರು ಕೇಳಿದ್ರು. ಅದನ್ನು ಈಗಲೂ ಕೇಳ್ತೀವಿ. ಈಗ ಇವರು ಏನು CJP ಏನು ಹೋರಾಟ ಮಾಡ್ಲಿಕ್ಕತ್ತಿತ್ತಲ್ಲ, ಅದನ್ನು ಡೈವರ್ಟ್ ಮಾಡೋ ಉದ್ದೇಶದಿಂದ ಇದನ್ನು ಎಬ್ಸ್ಯಾರ, ಇದನ್ನು ಕುತಂತ್ರ ಮಾಡಿ ಎಬ್ಸ್ಯಾರ. ಇದ್ರಾಗ ಇವ್ರೇನು ಸಕ್ಸಸ್ ಆಗೋದಿಲ್ಲ. ಇಲ್ಲಿ ಬಂದದ್ದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಮೀಸಲಾತಿ ನಮಗೆ ಬೇಕು ಬೇಡ, ನಾವೇ ಬೇಡ ಅಲ್ಲತ್ತೀವಿ ಮೀಸಲಾತಿ. ನಮಗೆ ಏನು ಇಂಗ್ಲೆಂಡಿನಿಂದ ನಮಗೆ ಹಕ್ಕು ಸಿಕ್ಕಿತ್ತು. ಹಾಗಾಗಿ ಪ್ರತಿ ಈ ಪೂರ ಭಾರತದ ಎಲ್ಲ ಪ್ರಾಂತಗಳು, ಪೂರ ಭಾರತ ದೇಶ ಏನು ಗುಲಾಮ್ ಇತ್ತು. ಅವಾಗ ಬಾಬಾ ಸಾಹೇಬರು ಲಂಡನ್ನಿಂದ, ಯಾಕಂದ್ರೆ ನಮ್ಮನ್ನು ಅವರೇ ಆಳ್ತಿದ್ರು, ಲಂಡನ್ನಿಂದ ಅಲ್ಲಿ ಪಾರ್ಲಿಮೆಂಟ್ದಾಗ ವಾದ ಮಾಡಿ ನಮಗೆ ಹಕ್ಕನ್ನು ತಂದು ಕೊಟ್ಟಿದ್ದರು. ಅದನ್ನು ಗಾಂಧಿಯವ್ರು ಕಸ್ಕೊಂಡ್ರು. ಈಗ ನಮಗೆ ಏನು ಕಸ್ಕೊಂಡು ನಮಗೆ ಮೀಸಲಾತಿ ಕೊಟ್ಟರು. ಅದಕ್ಕೆ ನಮಗೆ ಆ ಮೀಸಲಾತಿಗಳು ಬೇಡ, ನಮಗೆ ಈಗ ಬೇಕಾಗಿದ್ದು ಪ್ರತ್ಯೇಕ ಏನು ಮತದಾನ ಪದ್ಧತಿ ಇತ್ತಲ್ಲ, ಸೆಪ್ರೇಟ್ ಎಲೆಕ್ಟ್ರೋಲ್ ಸಿಸ್ಟಮ್, ಅದನ್ನು ಜಾರಿಗೆ ಮಾಡಬೇಕು. ತಾಕತ್ತಿದ್ರೆ ಅದು ಸರ್ಕಾರ ಮಾಡಲಿ. ಮೀಸಲಾತಿ ತೆಗಿಲಿ, ನಾವು ಬೇಡನಲ್ಲ. ಮೀಸಲಾತಿ ತೆಗೆದಿದ್ರೆ ನಾವು ನಿಮ್ಗೆ ಪೂರಕವಾಗಿ ನಿಮ್ಮ ಜೊತೆಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಾ ಈಗೇನು ಮೀಸಲಾತಿ ವಿರೋಧಿಯನ್ನು ಹೋರಾಟ ಮಾಡ್ತಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀವಿ. ಪೂರಕವಾಗಿ ಕೇಂದ್ರ ಸರ್ ಅಲ್ಲ ಅನ್ಸಕ್ಕೆ ಏನೈತ್ರಿ, ಇದು ಎಲ್ಲನೂ ಏನು ಈ ರಚನೆ ಮಾಡಿದಾರಲ್ಲ, ಇದು ಕುತಂತ್ರ, ಇದ್ರದ್ದು ಪೂರ ಕನ್ನಡಿ ತಯಾರಿ ಮಾಡಿ ಅದ್ರಾಗ ಎಲ್ಲೆಲ್ಲಿ ಚಿತ್ರ ಏನೇನು ಬಿಡಿಸ್ಬೇಕು ಅನ್ನೋದು ಬಿಡಿಸಿದವ್ರು ಯಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು RSS.